ಮಹಾಕಾರುಣಿ ತಥಾಗತ ಭಗವಾನ್ ಗೌತಮ್ ಬುದ್ಧರ 2570ನೇ ವರ್ಷದ ಬುದ್ಧ ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಇಂದು ಬೆಳಗ್ಗೆ ನೋಡಿ ನಮ್ಮ ಮನೆಯಲ್ಲಿ ಇಂತಹ ಮಧುರವಾಗಿರ್ತಕ್ಕಂತಹ ಕ್ಷಣ ಇದು. ಒಂದು ಗುಬ್ಬಿ ತನ್ನ ಆಹಾರವನ್ನು ಹುಡುಕಿ ಬೆಳ್ಳಂಬೆಳಗ್ಗೆ ಬಂದು ತನ್ನ ಜೀವನ ನಡೆಸುವ ಸುಂದರ ದೃಶ್ಯ ಇದು. ಇದು ಹಕ್ಕಿ ಪಿಕ್ಕಿಗಳು ಇದೆಲ್ಲವೂ ಕೂಡ ನನ್ನ ಮನೆಯಲ್ಲಿ ಸರ್ವೇ ಸಾಮಾನ್ಯವಾಗಿರ್ತಕ್ಕಂತಹ ಕ್ಷಣ. ಭಗವಾನ್ ಗೌತಮ್ ಬುದ್ಧರು ಹೇಳ್ತಾರೆ, ನಿನ್ನೆ ಏನಾಯಿತು ಎನ್ನುವುದನ್ನು ನೀನು ಆಲೋಚನೆ ಮಾಡಬೇಡ, ನಾಳೆ ಏನಾಗುತ್ತದೆ ಎನ್ನುವುದನ್ನು ಕೂಡ ನೀನು ಆಲೋಚಿಸಬೇಡ. ಇಂದು ಈ ಕ್ಷಣ ಏನು ಮಾಡುತ್ತಿದ್ದೀಯಾ ಎನ್ನುವುದೇ ಬಹಳ ಮುಖ್ಯವಾಗುತ್ತದೆ. ದ್ವೇಷವನ್ನು ದ್ವೇಷದಿಂದ ಗೆಲ್ಲಲು ಸಾಧ್ಯವಿಲ್ಲ, ದ್ವೇಷವನ್ನು ಪ್ರೀತಿಯಿಂದ ಮಾತ್ರ ಗೆಲ್ಲಲು ಸಾಧ್ಯ. ಇದೇ ಶಾಶ್ವತವಾಗಿರ್ತಕ್ಕಂಥ ಸತ್ಯ ಎಂದು ನಮಗೆ ಹೇಳಿದ್ದಾರೆ. ನಿಮ್ಮ ಜೊತೆ ಇರುವಂತಹ ವಸ್ತುಗಳನ್ನು, ಜನರನ್ನು ಅಥವಾ ಯಾರನ್ನೇ ಆಗಲಿ ನೀವು ಗೌರವಿಸದಿದ್ದರೆ ನಿಮಗೆ ಈ ಜನ್ಮದಲ್ಲೇ ಸಂತಸ ಸಿಗುವುದಿಲ್ಲ ಎನ್ನುವಂತಹ ಕಟುವಾದ ಸತ್ಯವನ್ನು ಹೇಳಿದ್ದಾರೆ. ನಾವು ಈಗ ಏನಿದ್ದೇವೋ ಅದೆಲ್ಲದಕ್ಕೂ ನಮ್ಮ ವಿಚಾರಗಳೇ ಕಾರಣ ಎನ್ನುವಂತಹ ಸತ್ಯವನ್ನು ಕೂಡ ನಮಗೆ ತಿಳಿಸಿರುತ್ತಾರೆ. ಭಗವಾನ್ ಗೌತಮ್ ಬುದ್ಧರು ಬೌದ್ಧ ಧಮ್ಮವನ್ನು ವೈಜ್ಞಾನಿಕವಾಗಿ ಮನುಷ್ಯರಿಗೆ ಬಹಳಷ್ಟು ಹತ್ತಿರವಾಗಿ ನಿರ್ಮಾಣ ಮಾಡಿದರು. ಪ್ರಜ್ಞಾ, ಶೀಲ, ಕರುಣೆ, ಸತ್ಯ ಎನ್ನುವಂತಹ ಮಾರ್ಗಗಳನ್ನು ಕಂಡುಕೊಂಡರು, ಜನರಿಗೆ ಕೊಟ್ಟರು. ಅದೆಲ್ಲದರಲ್ಲಿ ದುಃಖಕ್ಕೆ ಮೂಲ ಕಾರಣ ಏನು, ನೋವಿಗೆ ಮೂಲ ಕಾರಣ ಏನು ಅಂತ ಹೇಳುತ್ತಾ ಇಡೀ ಜಗತ್ತನ್ನೇ ಬದಲಾಯಿಸಿದವರು ಭಗವಾನ್ ಗೌತಮ್ ಬುದ್ಧರು. ಭಾರತದಲ್ಲಿ ಹುಟ್ಟಿ ಭಾರತದಲ್ಲಿ ನಡೆದಾಡಿ ಜಗತ್ತಿನ 50ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿ ಎಲ್ಲರ ಮನೆಗಳಲ್ಲಿ ನೆಲೆಸಿದವರು ಭಗವಾನ್ ಗೌತಮ್ ಬುದ್ಧರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ 1956ರಲ್ಲಿ ನಾಗ್ಪುರದ ದೀಕ್ಷಾ ಭೂಮಿಯಲ್ಲಿ ಬೌದ್ಧ ಧಮ್ಮವನ್ನು ಸೇರುವ ಮೂಲಕ ನಾನು ಮರಳಿ ನಮ್ಮ ಮನೆಗೆ ಹೋಗಿದ್ದೇನೆ, ಇದು ಭಾರತದ ಮೂಲ ಧರ್ಮ. ಸಾಮ್ರಾಟ್ ಅಶೋಕರು ಏನು ಕಳಿಂಗ ಯುದ್ಧದ ನಂತರ ಲಕ್ಷಾಂತರ ಜನರು ಏನು ಸಾಯಿಸಿರ್ತಾರೆ, ಯುದ್ಧದಲ್ಲಿ ಕಾಲು ಕೈ ಸೇರಿದಂತೆ ಎಲ್ಲವನ್ನ ಕತ್ತರಿಸಿ ರಕ್ತಸಿಕ್ತವಾಗಿ ಮಾಡಿರ್ತಾರೆ. ಅಂತಹ ಭೀಕರ ಸಂದರ್ಭದಲ್ಲಿ ಕೂಡ ಯುದ್ಧವನ್ನು ಬಿಟ್ಟು ಬುದ್ಧನನ್ನು ಅಪ್ಪಿಕೊಂಡಿರುವ ಈ ಭಾರತದಲ್ಲಿ ಬೌದ್ಧ ಧರ್ಮ ನೆಲೆಸಬೇಕು. ಜಾತಿ, ಮೇಲು, ಕೀಳು, ಬಡವ, ಶ್ರೀಮಂತ ಹೀಗೆ ನೂರಾರು ಸಾವಿರಾರು ಸಂಕಷ್ಟಗಳಿಂದ ನಲುಗುತ್ತಿರುವ ಭಾರತದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಸಹೋದರತ್ವ ಭಾವ ನೆಲೆಸಬೇಕನ್ನುವಂಥದ್ದೇ ಬಾಬಾ ಸಾಹೇಬರ ಮತ್ತು ಭಗವಾನ್ ಬುದ್ಧರ, ಅಣ್ಣ ಬಸವಣ್ಣನವರ ಮತ್ತು ಇನ್ನಿತರ ಮಹನೀಯರ ಆಶಯವಾಗಿತ್ತು. ಈಗ ನಾವೆಲ್ಲ ನೋಡ್ತಾ ಇದ್ದೀವಿ, ಬೇರೆ ಬೇರೆ ರೂಪದಲ್ಲಿ ಎಲ್ಲರ ಮನೆಯಲ್ಲಿ ಭಗವಾನ್ ಗೌತಮ್ ಬುದ್ಧರ ಮೂರ್ತಿಗಳು ಪ್ರತಿಷ್ಠಾಪನೆ ಆಗ್ತಾ ಇದ್ದಾವೆ. ಆದರೆ ಭಗವಾನ್ ಗೌತಮ್ ಬುದ್ಧರ ವಿಚಾರಗಳು ಅವರಲ್ಲಿ ಬರ್ತಾ ಇಲ್ಲ. ವಿಚಾರಗಳು ಬಹಳ ಮುಖ್ಯ ಆಗ್ತದೆ. ಭಗವಾನರು ಹೇಳ್ತಾರೆ, ನಾನು ಕೊಟ್ಟ ಧರ್ಮವನ್ನು ನೀವು ಸದ್ಯಕ್ಕೆ ನಂಬಬೇಡಿ. ಅದನ್ನು ಒಬ್ಬ ಅಕ್ಕಸಾಲಿಗ ಚಿನ್ನವನ್ನು ಯಾವ ರೀತಿ ಅಳೆದು ತೂಗಿ ಪರಿಶುದ್ಧಗೊಳಿಸುತ್ತಾನೋ ಆ ರೀತಿಯಾಗಿ ನನ್ನ ಧರ್ಮವನ್ನು ತಾವು ಪರೀಕ್ಷೆ ಮಾಡಿ, ಒಂದು ವೇಳೆ ಇದು ಸರಿ ಅನ್ನಿಸಿದ್ದರೆ ಮಾತ್ರ ಇದರಲ್ಲಿ ಬರಬೇಕು, ನೀವು ಈ ಧರ್ಮವನ್ನು ಒಪ್ಪಿಕೊಳ್ಳಬೇಕನ್ನುವಂಥ ಮಾತನ್ನು ಅವತ್ತು ಭಗವಾನ್ ಬುದ್ಧರು ಹೇಳ್ತಾರೆ. ಅದೇ ರೀತಿ ಬಾಬಾ ಸಾಹೇಬರು 1935ರಲ್ಲಿ ಅವರಿಗೆ ಒಬ್ಬರು ಕಾಣಿಕೆಯಾಗಿ ನೀಡಿದ ಬುದ್ಧರ ಜೀವನಾಧಾರಿತ ಪುಸ್ತಕವನ್ನು ಓದಿ, ಅದಾದ ನಂತರ 1956ರವರೆಗೂ ಆ ಒಂದು ಭಗವಾನ್ ಬುದ್ಧರ ಇತಿಹಾಸವನ್ನು, ಅವರ ಶೋಧನೆ ಸಾಧನೆಗಳನ್ನೆಲ್ಲವನ್ನ ಅವಲೋಕನ ಮಾಡಿ ಕೊನೆಗೆ ಬುದ್ಧ ಮತ್ತು ಆತನ ಧಮ್ಮ ಎನ್ನುವಂತಹ ಪುಸ್ತಕವನ್ನು ಸಹ ನಮಗೆ ಕೊಟ್ಟು ಸರಳೀಕೃತವಾಗಿರ್ತಕ್ಕಂಥ ಬೌದ್ಧ ಧಮ್ಮವನ್ನು ನಮಗೆ ಕೊಟ್ಟಿದ್ದಾರೆ. ಬನ್ನಿ ಎಲ್ಲರೂ ನಾವು ಬೌದ್ಧರಾಗಿ ಪರಿವರ್ತನೆಯಾಗೋಣ, ಭಾರತವನ್ನು, ಪ್ರಬುದ್ಧ ಭಾರತವನ್ನು ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೂ ಬುದ್ಧ ಜಯಂತಿಯ, ಬುದ್ಧ ಪೂರ್ಣಿಮೆಯ
ಹಾರ್ದಿಕ ಶುಭಾಶಯಗಳು. ಜೈ ಭೀಮ್, ನಮೋ ಬುದ್ಧಾಯ.